ಗುಡ್ ಮಾರ್ನಿಂಗ್ ಎವ್ರಿವಾನ್. ಮತ್ತೊಂದು ದಿನ ಸ್ವಾಗತ ಶ್ರೀನಗರದಿಂದ. ಈ ಕಾಶ್ಮೀರದ ಸೂಪರ್ ಆಗಿರೋ ಏರ್ ತಗೊಂಡು ತುಂಬ ಫ್ರೆಶ್ ಅನಿಸ್ತಿದೆ. ಈಗ ಗಂಟೆ 7:30 ಆಗಿದೆ. ನಮ್ಮ ಇವತ್ತಿನ ಪ್ಲ್ಯಾನ್ ಆ್ಯಕ್ಚುಲಿ ಇದ್ದದ್ದು ದ್ರಾಸ್ ಹೋಗಬೇಕು ಅಂತ, ಕಾರ್ಗಿಲ್ಗೆ. ಒನ್ ಆಫ್ ದ ಕೋಲ್ಡೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಅಲ್ಲಿ ದಟ್ಸ್ ದ ಮೋಸ್ಟ್ ಕೋಲ್ಡೆಸ್ಟ್ ಪ್ಲೇಸ್ ವೇರ್ ಪೀಪಲ್ ಲೀವ್. ಬಟ್ ಅನ್ಫಾರ್ಚುನೇಟ್ಲಿ ಸ್ನೋಫಾಲ್ ಆಗಿರೋದ್ರಿಂದ ರೋಡ್ಸ್, ಶ್ರೀನಗರ್ ಟು ಲೇ ರೋಡ್ ಬಂದಾಗಿದೆ. ಅದಿನ್ನು ಯಾವಾಗ ಓಪನ್ ಆಗುತ್ತೆ ಗೊತ್ತಿಲ್ಲ. 1-2 ದಿವಸದಲ್ಲಿ ಓಪನ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇಫ್ ಓಪನ್ಸ್ ನಾವು ವಿಸಿಟ್ ಮಾಡ್ತೀವಿ, ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್. ಸೊ ಹಾಗಾಗಿ ನಮ್ಮ ಪ್ಲ್ಯಾನ್ ಫುಲ್ ಚೇಂಜ್ ಆಯಿತು. ಈಗ ನಾವು ಪಹಲ್ಗಾಮ್ಗೆ ಹೋಗ್ತಾ ಇದ್ದೀವಿ. ಸೊ ವಿ ಥಾಟ್ ವಿ ವಿಲ್ ಟ್ರಾವೆಲ್ ದಿಸ್ ಟೈಮ್ ವಿತ್ ಅ ಬಜೆಟ್, ಲೈಕ್ ಯೂಸಿಂಗ್ ಅ ಶೇರ್ ಟ್ಯಾಕ್ಸಿ. ನೀವು ಇಲ್ಲಾಂದರೆ ಇಲ್ಲಿಂದ ಪಹಲ್ಗಾಮ್ಗೆ ನಿಮ್ಮದೇ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತೀರಾ ಹೇಳಿದರೆ ಐ ಥಿಂಕ್ ನಿಮಗೆ 2,500 ಅಥವಾ 3,000 ತನಕನೂ ಅವ್ರು ತಗೋತಾರೆ. ಬಟ್ ಏನಂದರೆ ಅದಾದಮೇಲೆ ಪಹಲ್ಗಾಮ್ ಹೋದ್ಮೇಲೆ ನೀವು ಬೇತಾಬ್ ವ್ಯಾಲಿ, ಆರೋ ವ್ಯಾಲಿ ಅಲ್ಲಿಗೆಲ್ಲ ಹೋಗಬೇಕಂದ್ರೆ ಮತ್ತೆ ಪುನಃ ನೀವು ಅಲ್ಲಿಂದ ಯೂನಿಯನ್ ಟ್ಯಾಕ್ಸಿ ಮಾಡಬೇಕಾಗುತ್ತೆ. ಅದು 2,500 ಆಗುತ್ತೆ. ಸೊ ಲಗ್ಭಗ್ ಪಹಲ್ಗಾಮ್ ವಿಸಿಟ್ ಮಾಡೋಕ್ಕೆ ನಿಮಗೆ 5,500 ಬೇಕು. ಅದಕ್ಕೋಸ್ಕರ ನಾವೇನು ಪ್ಲ್ಯಾನ್ ಮಾಡಿದ್ದೆ ಹೇಳಿದರೆ ಬಜೆಟಲ್ಲಿ ನಾವು ಟ್ರಾವೆಲ್ ಮಾಡೋಣ ಅಂತ. ಸೊ ನಾವು ಶೇರ್ ಟ್ಯಾಕ್ಸಿ ತಗೊಳ್ತಾ ಇದ್ದೇವೆ. ಬಟ್ ಶೇರ್ ಟ್ಯಾಕ್ಸಿ ನಿಮಗೆ ಡೈರೆಕ್ಟಾಗಿ ಪಹಲ್ಗಾಮ್ಗೆ ಇಲ್ಲ. ಏನು ಮಾಡಬೇಕಂದ್ರೆ ನೀವು ಫಸ್ಟ್ ಅನಂತ್ನಾಗ್ ಹೋಗಬೇಕು. ಅನಂತ್ನಾಗಿಂದ ನಿಮಗೆ ಪಹಲ್ಗಾಮ್ಗೆ ಶೇರ್ ಟ್ಯಾಕ್ಸಿ ಸಿಗುತ್ತೆ. ಸೊ ಇಲ್ಲಿಂದ ಅನಂತ್ನಾಗ್ ಹೋಗೋಕ್ಕೆ ಐ ಥಿಂಕ್ 120 ರೂಪೀಸ್ ಪರ್ ಪರ್ಸನ್. ಅದಾದ ನಂತರ ನೀವು ಅನಂತ್ನಾಗಿಂದ ಪಹಲ್ಗಾಮ್ ಹೋಗೋಕ್ಕೂ ಐ ಥಿಂಕ್ 80 or 100 ರೂಪೀಸ್. ಸೊ ಹತ್ರ ನೀವು 400 ರೂಪೀಸಲ್ಲಿ ನೀವು ಅಪ್ ಆ್ಯಂಡ್ ಡೌನ್ ಇಲ್ಲಿಂದ ಪಹಲ್ಗಾಮ್ ಮಾಡ್ತೀರಾ. ಓಕೆ, ಇಲ್ಲಾಂದರೆ ನೀವು ನಿಯರ್ಲಿ ಐ ಥಿಂಕ್ 2,500 ಕೊಡಬೇಕಾಗುತ್ತೆ. ಸೊ ಈಗ ನಾವಿಬ್ಬರು ಅಂದರೆ 800 ರೂಪೀಸಲ್ಲಿ ನಾವು ಅಪ್ ಆ್ಯಂಡ್ ಡೌನ್ ಮಾಡಿ ಮುಗಿಸ್ತೀವಿ. ಅದಾದ ನಂತರ ಆರೋ ವ್ಯಾಲಿ ಅಲ್ಲಿಗೆಲ್ಲ ನೀವು ಯೂನಿಯನ್ ಟ್ಯಾಕ್ಸಿ ಮಾಡಲೇಬೇಕು. ಅದರಿಂದಾಗಿ ಅಟ್ಲೀಸ್ಟ್ ಇಲ್ಲಿ ನಾವು ಬಜೆಟ್ ಫ್ರೆಂಡ್ಲಿ ಹೋಗೋಣ ಅಂತ ಹೇಳಿ ನಾವು ಟ್ಯಾಕ್ಸಿ ತೊಗೊಂಡಿದ್ದೀವಿ. ಈಗ ನಾವು ಅನಂತ್ನಾಗ್ ಹೋಗೋಕ್ಕೆ ಈ ಟ್ಯಾಕ್ಸಿಯಲ್ಲಿ ಕುತ್ಕೊಂಡಿದ್ದೀವಿ. ಇಲ್ಲಿ ಫುಲ್ ಆದಮೇಲೆ ಅವರು ಕರ್ಕೊಂಡು ಹೋಗೋದು. ಏನಂದರೆ ನಿಮಗೆ ದಲ್ಗೇಟ್ ನಂಬರ್ 1 ಇದೆ ಅಲ್ಲ, ದಲ್ಗೇಟ್ 1ಇಂದ ನೀವು ಐ ಥಿಂಕ್ ಲೆಫ್ಟ್ ಸೈಡ್ ತಗೊಂಡ್ರೆ ಸ್ವಲ್ಪ ಮುಂದೆ ಬಂದ್ರೇ ನಿಮಗೆ ಈ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ. ಇಲ್ಲಿಂದ ನಿಮಗೆ ಶೇರ್ ಟ್ಯಾಕ್ಸಿ ಸಿಗುತ್ತೆ. ಒನ್ಸ್ ಇದು ಫುಲ್ ಆದ ಕೂಡಲೇ ಇವರು ಹೋಗ್ತಾರೆ. ಸೊ ಸಿ ಯು ಇನ್ ಅನಂತ್ನಾಗ್. ಅಲ್ಲಿಂದ ತೋರಿಸ್ತೀನಿ ಹೇಗೆ ಪಹಲ್ಗಾಮ್ ಹೋಗಬೇಕು ಅಂತ. ಆಮೇಲೆ ಸಿಗೋಣ ಇನ್ ಪಹಲ್ಗಾಮ್. ಹಲೋ, ಫೈನಲಿ ಪಹಲ್ಗಾಮ್ ರೀಚ್ ಆದ್ವಿ. ಅನಂತ್ನಾಗಿಂದ ಪಹಲ್ಗಾಮ್ಗೆ ನಮಗೆ 110 ಪರ್ ಪರ್ಸನ್ ಆಯಿತು. ಸೊ ಟೋಟಲಿ 110 + 120 ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಷ್ಟಾಗುತ್ತೆ ನಿಮಗೆ ನೀವು ಶೇರ್ ಟ್ಯಾಕ್ಸಿಯಲ್ಲಿ ಬಂದರೆ ಪಹಲ್ಗಾಮ್ಗೆ. ಈಗೆಲ್ಲ ನೋಡ್ಬೋದು ಇಲ್ಲಿ ತುಂಬ ಸ್ನೋಫಾಲ್ ಆಗಿದೆ. ತುಂಬ ಅಲ್ಲ, ಬಟ್ ಸ್ನೋಫಾಲ್ ಆಗಿದೆ. ಫಸ್ಟ್ ನಾವು ಹೊಟ್ಟೆ ಪೂಜೆ ಮಾಡ್ತಾ ಇದ್ದೇವೆ, ಮ್ಯಾಗಿ ತಿಂತಾ ಇದ್ದೇವೆ, ಬಿಸಿ ಬಿಸಿ ಮ್ಯಾಗಿ ಈ ಕೋಲ್ಡ್ ವೆದರ್ಗೆ ಆ್ಯಂಡ್ ಚಾಯ್. ಅದಾದಮೇಲೆ ನಾವು ಇಲ್ಲಿಂದ ಬೇತಾಬ್ ವ್ಯಾಲಿ ಮತ್ತು ಆರೋ ವ್ಯಾಲಿ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಲೆಟ್ಸ್ ಸಿ ಏನು ಅಂತ ಹೇಳ್ತೀನಿ. ಸೊ ನಿಮಗೆ ಬಜೆಟಲ್ಲಿ ಪಹಲ್ಗಾಮ್ ಟ್ರಾವೆಲ್ ಮಾಡಬೇಕು ಅಂತಿದ್ದರೆ ಮೇನ್ಲಿ ಕಪಲ್ಸ್ ಯಾ ಸೋಲೋ ಟ್ರಾವೆಲರ್ಸ್. ಗ್ರೂಪ್ ಇದ್ದರೆ ನೀವು ನಿಮ್ಮ ಕ್ಯಾಬ್ ಮಾಡ್ಕೊಂಡು ಬರೋದು ವರ್ತ್. ಗ್ರೂಪ್ ಇಲ್ಲ ಅಂದರೆ ಲೈಕ್ 2 ಮೆಂಬರ್ಸ್ ಯಾ ಸೋಲೋ ನೀವು ಬರ್ತಾ ಇದ್ದೀರಾ ಹೇಳಿದ್ರೆ, ಬಜೆಟಲ್ಲಿ ಬರಬೇಕು ಅಂದರೆ ನೀವು ಟ್ಯಾಕ್ಸಿ ತಗೊಂಡು ಬನ್ನಿ, ಶೇರ್ ಟ್ಯಾಕ್ಸಿ. ಮತ್ತು ಈಗ ಸಹ ನಾವು ತೋರಿಸ್ತೀವಿ ಇಲ್ಲಿಂದ ಯೂನಿಯನ್ ಕ್ಯಾಬ್ಸ್ಗೆ ಎಷ್ಟಾಗುತ್ತೆ ಏನು ಅಂತೆಲ್ಲ. ಸೊ ಸ್ಟೇ ವಿತ್ ಮೀ ಗೈಸ್. ಹಲೋ ಗೈಸ್, ಸೊ ಈಗ ನಾವು ಇಲ್ಲಿ ಯೂನಿಯನ್ ಟ್ಯಾಕ್ಸಿ ಸ್ಟ್ಯಾಂಡ್ ಹತ್ರ ಬಂದಿದ್ದೇವೆ. ಸೊ ದಿಸ್ ಈಸ್ ದ ಯೂನಿಯನ್ ಟ್ಯಾಕ್ಸಿ ಸ್ಟ್ಯಾಂಡ್. ಇಲ್ಲಿಂದ ನಿಮಗೆ ಒಂದು ಫಿಕ್ಸ್ಡ್ ಫೇರಲ್ಲಿ ನೀವು ಡಿಫ್ರೆಂಟ್ ವ್ಯಾಲೀಸನ್ನು ನೋಡ್ಬೋದು. ದರ್ ಈಸ್ ಬೇತಾಬ್ ವ್ಯಾಲಿ, ಆರೋ ವ್ಯಾಲಿ, ಚಂದನ್ವಾಡಿ, ಹೀಗೆ ತುಂಬ ಇದೆ. ನಾವಿವಾಗ ಆರೋ ವ್ಯಾಲಿ ಮತ್ತು ಬೇತಾಬ್ಗೆ ಹೋಗ್ತಾ ಇದ್ದೀವಿ. ಸೊ ನಮಗೆ 1,800 ಆಗ್ತಿದೆ. ಆಲ್ಮೋಸ್ಟ್ 1 hour ಈಚ್ ವ್ಯಾಲಿಯಲ್ಲಿ ಕೊಡ್ತಾ ಇದ್ದಾರೆ 2 ವ್ಯಾಲೀಸಲ್ಲಿ.
ಅದಾದಮೇಲೆ ನಿಮಗೆ ಮೈಸೂರನ್ನು ಹೋಗ್ಬೇಕು ಹೇಳಿದರೆ ನೀವು ಕಚ್ಚಾ ತಗೊಂಡು ಹೋಗಬೇಕು, ಅದಕ್ಕೆ ಬೇರೆ ರೇಟ್. ಸೊ ಬನ್ನಿ ಹೋಗೋಣ ಆರೋ ವ್ಯಾಲಿ ಮತ್ತು ಬೇತಾರ್ ವ್ಯಾಲಿಗೆ. ಸೊ ನಾವು ಈಕೋ ಮಾಡಿದ್ದೀವಿ 1700 ಆರೋ ಮತ್ತು ಬೇತಾರ್ ವ್ಯಾಲಿಗೆ. ಸೊ ಲೆಟ್ಸ್ ಗೋ ಗೈಸ್. ಇಲ್ಲೊಂದು ಸಿಂಬಲ್ ಉಂಟಲ್ಲ ಐ ಲವ್ ಭಾರ್ಗವ್ ಅಂತ. ಓಕೆ, ಸೊ ಆ್ಯಕ್ಚುಲಿ ಆನ್ ದಿ ವೇ ಬರುವಾಗ ರೋಡ್ ತುಂಬ ಚೆನ್ನಾಗಿತ್ತು. ಇಲ್ಲಿ ವ್ಯಾಲಿಗಿಂತ ಸಹ ಆನ್ ದಿ ವೇ ಸಖತ್ತಾಗಿದೆ. ಹೌದು. ಸೊ ಈಗ ನಾವು ಈ ಒಂದು ವ್ಯಾಲಿಯನ್ನು ಎಕ್ಸ್ಪ್ಲೋರ್ ಮಾಡ್ತೇವೆ. ಸ್ವಲ್ಪ ಸ್ವಲ್ಪ ಕೋಲ್ಡ್ ಇದೆ, ತುಂಬ ಏನು ಕೋಲ್ಡ್ ಇಲ್ಲ. ಗಾಳಿ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಇದೆ, ಮತ್ತೆ ಸ್ಲಿಪರಿ ಇದೆ ಸ್ವಲ್ಪ ಅಲ್ಲ. ಐಸ್ ಬ್ಲ್ಯಾಕ್ ಐಸ್ ಆಗ್ತಾ ಬರ್ತಾ ಇದೆ. ಸೊ ನಾವೀಗ ಆರು ವ್ಯಾಲಿಯಲ್ಲಿ ಇದ್ದೇವೆ. ಆ್ಯಂಡ್ ಆರು ವ್ಯಾಲಿ ಹೀಗೆ ಇರುವುದಿಲ್ಲ. ಇಫ್ ಯು ಕಮ್ಮಿಂಗ್ ಇನ್ ಸಮ್ಮರ್ ಫುಲ್ ಡಿಫ್ರೆಂಟ್ ಆಗಿರ್ತದೆ. ಗ್ರೀನ್ ಗ್ರೀನ್ ಗ್ರೀನ್. ಈಗ ನಾವು ವಿಂಟ್ರಲ್ಲಿ ಇದ್ದೇವೆ, ವೈಟ್ ವೈಟ್ ವೈಟ್. ಸೊ ನಿಮ್ಗೆ ಎರಡೂ ನೋಡಬೇಕಾದ್ರೆ ಒಂದು ಸರ್ತಿ ವಿಂಟ್ರಿಗೆ ಬರಬೇಕು, ಒಂದು ಸರ್ತಿ ಸಮ್ಮರಿಗೆ ಬರಬೇಕು. ಸೊ ಇದು ಆ್ಯಕ್ಚುಲಿ ತುಂಬ ಏನಿರ್ತಾರೆ ಇಲ್ಲಿ ಆಟ ಆಡೋಕ್ಕೆಲ್ಲ ಏನಿಲ್ಲ ಸ್ನೋದಲ್ಲಿ. ಲೈಕ್ ಸ್ನೋ ಗೇಮ್ಸ್ ಎಲ್ಲ ಇಲ್ಲ, ಜಸ್ಟ್ ಈ ಥರ ಪ್ಲೇನ್ ಗ್ರೌಂಡ್ ಇದೆ. ಆ ಥರ ಸ್ವಲ್ಪ ಬ್ರಿಡ್ಜ್ ಗಿಡ್ಜ್ ಎಲ್ಲ ಇರ್ತಿದ್ರೆ ಇನ್ನೂ ಚೆನ್ನಾಗಿರೋದು. ಇಲ್ಲಿ ನೋಡಿ ವಾಟರ್ ಹರಿತಾ ಇದೆ, ಜರ್ನ. ಅಲ್ಲಿ ಕ್ಯೂಟ್ ಆಗಿರೋ ಮನೆ ಇದೆ, ಮತ್ತು ಸ್ನೋ ಕ್ಯಾಪ್ಡ್ ಮೌಂಟೇನ್, ಪೈನ್ ಟ್ರೀಸ್ ಸುತ್ತಲೂ. ವೆರಿ ಬ್ಯೂಟಿಫುಲ್ ವೆದರ್, ಚೆನ್ನಾಗಿರುತ್ತೆ. ಹೀಗೆ ಇದೆ ನಿಮಗೆ ಆರೋ ವ್ಯಾಲಿ. ಎಲ್ಲಿದೆ ನೋಡಿ ವಾಟರ್. ಜಾಕೆಟ್ ಹಾಕ್ತೀನಿ. ಅಲ್ಲಿ ನೀರು ತುಂಬ ಇಲ್ಲ, ಸ್ವಲ್ಪ ಹರಿತಾ ಇದೆ. ಇಟ್ಸ್ ಓಕೆ,
ಮತ್ತು ಐ ಥಿಂಕ್ ಇನ್ನೂ ಹೆವಿ ವಿಂಟರ್ಸಲ್ಲಿ ಬಂದರೆ ಇಲ್ಲಿ ಸ್ಕೀ ಎಲ್ಲ ಮಾಡ್ಬೋದು ಅನಿಸುತ್ತೆ. ಬಟ್ ಸ್ಕೀ ಅವೈಲೇಬಲ್ ಇದೆಯಾ ಅಂತ ನನಗೆ ಗೊತ್ತಿಲ್ಲ, ಇಲ್ಲಿ ಕಾಣಿಸ್ತಾ ಇಲ್ಲ. ಗೋಡಾ ಕಚ್ಚರ್ಗಳಿವೆ, ಅದ್ರಲ್ಲಿ ಕೂತು ಫೋಟೋ ತೆಗೆಸ್ಕೋಬೋದು. ಮತ್ತು ಸ್ಕೀಯಿಂಗ್ ಉಂಟಾ? ಓಕೆ, ಸ್ಕೀ ಇದೆ. ಮತ್ತು ಇನ್ನೇನು ಈಗ ಓಕೆ, ಫ್ರೆಶ್ ಸ್ನೋ. 2 ಡೇಸ್ ಬ್ಯಾಕೆ ಸ್ನೋ ಬಿದ್ದಿದೆ, ಅದರಿಂದ ತುಂಬ ಫ್ರೆಶ್ ಆಗಿರೋ ಸ್ನೋ ಇದೆ. ಇಲ್ಲಾಂದರೆ ಬ್ಲ್ಯಾಕ್ ಐಸ್ ಸಿಗುತ್ತೆ. ಬ್ಲ್ಯಾಕ್ ಐಸ್ ಇದ್ದರೆ ತುಂಬ ಸ್ಲಿಪರಿ ಇರುತ್ತೆ, ತುಂಬ ಗಲೀಜಾಗಿರುತ್ತೆ. ಇದು ಏನೋ ಹೊಸತಾಗಿ ಸ್ನೋ ಬಿದ್ದಿರೋದ್ರಿಂದ ತುಂಬ ಚೆನ್ನಾಗಿದೆ. ಓಕೆ, ಅಮ್ಮ मैडम एक तो फोटो यादगारी आइए गरम गरम मिलेगा, आइए 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 गरम गरम मिलेगा, आइए 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 गरमा गरम बूटा, आइए 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 गरमा गरम बूटा, आइए गरमा गरम बूटा, आइए गरमा गरम बूटा, आइए 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 ಸೊ ನಾವಿವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಜಾಮ್ ಆಗಿದೆ, ಅದಕ್ಕೆ ನಡ್ಕೊಂಡು ಕೆಳಗೆ ಹೋಗಿ ಹತ್ಕೊಂಡು ಅಂದರೆ ಅಲ್ಲೆಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತವೆ. ಎಂತ ಕಂಜೆಸ್ಟೆಡ್, ಹೆವಿ ಕಂಜೆಸ್ಟೆಡ್ ಇದೆ ಇದೆಲ್ಲ. ಯಾಕಂದ್ರೆ ಇಲ್ಲೊಂದು ಸ್ಪಾಟ್ ಇದೆ, ಅಲ್ಲಿಗಿಂತ ಚೆನ್ನಾಗಿದೆ ಆ್ಯಕ್ಚುಲಿ ಮೇಲಕ್ಕಿಂತ. ಬಾಬಾ ಇಲ್ಲಿ ವಾಟರ್ ಇದೆ ನೋಡಿ. ಇಲ್ಲಿ ಸ್ವಲ್ಪ ವಾಟರ್ ಇದೆ ಅಲ್ವಾ? ತುಂಬ ವಾಟರ್ ಇದೆ, ವಾಟರ್ ಇದೆ, ಪ್ಲಸ್ ಇಲ್ಲಿ ಚಂದ ಇದುಂಟು, ಸ್ವಲ್ಪ ಚೆನ್ನಾಗಿದೆ. ಹೌದು. ಒಳ್ಳೆ ಕ್ಲೀನ್ ವಾಟರ್ ಅಂತಲ್ಲ? ಕ್ಲೀನ್ ವಾಟರ್. ಫೈನಲಿ ಇಲ್ಲೂ ಬಂದ್ವಿ ನಾವು. ಓಕೆ, ನಾವು ನಮ್ಮ ಗಾಡಿಯೊಂದಿಗೆ ಹೇಳಿ ಬಂದ್ವಿ ನಾವು ಇಲ್ಲಿ ಸ್ವಲ್ಪ ಹೋಗಿ ಬರ್ತೀವಿ ಅಂತ. ಸೊ ಲುಕ್ ಅಟ್ ದಿಸ್ ಗೈಸ್, ಇಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿಗಿಂತ ಸ್ವಲ್ಪ ಕರ್ವ್ ಇದು ಆ ಕಡೆ ಈ ಕಡೆ ಹೀಗೆ ಸುತ್ಕೊಂಡು ಹೋಗೋಕ್ಕೆಲ್ಲ ಇರೋದ್ರಿಂದ ದಿಸ್ ಇಸ್ ನೈಸ್. ಅಲ್ಲಿ ಮೇಲೆ ಇಲ್ಲ, ಆಗಲಿಲ್ಲ ಸರ್. ಇಲ್ಲಿ ಮಾಡಲ್ಲ ಅಮ್ಮ, ಇಲ್ಲಿ ಮಾಡು ಅಪ್ಪು. ಹಾಂ ಮಾಡು.
ಹುಡಿ ಹುಡಿ ಮಾಡಿ ಬಿಸಾಡು. और के कहने के लिए गाइड करके रखता है ना उधर उनको 50% नहीं लिया. ಇವ ಮೊನ್ನೆ ಸೂಜಿ ಕುತ್ತುವಾಗ ಸಹ ಅಲ್ಲ ಅಂತ ಎಳೆಯುವಾಗ ಸಹ ಇಷ್ಟೇ ಕೂಗಿದ್ದು, ಈಗ ಸಹ ಅಷ್ಟೇ. ಬಾವು ಅಲ್ಲಿ ತನಕ ಹೋಗಿ ಬರುವ ಮೆಲ್ಲ ಆಯ್ತಾ. ಸೋ ಸ್ಲಿಪ್ಪರ್ ಇದೆ. ಇಲ್ಲೊಂದು ಫೋಟೋ ತೆಗೆದು ಹೋಗುವ. ಇಲ್ಲೊಂದು ಫೋಟೋ ತೆಗೆದು ಹೋಗುವ. Look at this, guys. The valley is very beautiful. ಸೊ ನಾವು ಈಗ ಆರೋ ವ್ಯಾಲಿ ಮುಗಿಸಿ ಬೇತಾಬ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಫುಲ್ ಜಾಮ್ ಆಗಿದೆ ಈಗ. ಯಾಕಂದರೆ ಈಗ ಆಲ್ಮೋಸ್ಟ್ 12 ಗಂಟೆ ಆಯಿತು. ಈಗವೇ ಜಾಸ್ತಿ ಜನ ಬರ್ತಾ ಇದ್ದಾರೆ, ಹಾಗೆ ತುಂಬ ಬ್ಲಾಕ್ ಆಗಿದೆ ಇಲ್ಲಿ. ಸೊ ಆರೋ ವ್ಯಾಲಿಯಲ್ಲಿ ಡಿಫ್ರೆಂಟ್ ಸ್ಟಾಪ್ಸ್ಗಳಿವೆ. ಈಗ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಸ್ಟಾರ್ಟಿಂಗಲ್ಲೇ ನಿಲ್ಲಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಎಲ್ಲ. ಮೇಲೆ ತನಕ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಇವಾಗ. ಆನ್ ದಿ ವೇ ನೋಡಿ ಹೇಗೆ ಸಖತ್ತಾಗಿ ಕಾಣ್ತಿದೆ ಅಂತ. ಸೊ ಬ್ಯೂಟಿಫುಲ್. ಹಲೋ ಗಾಯ್ಸ್, ವೆಲ್ಕಮ್ ಟು ಬೇತಾಬ್ ವ್ಯಾಲಿ. ನಾವಿವಾಗ ಬೇತಾಬ್ ವ್ಯಾಲಿಗೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ತುಂಬ ಬಾಲಿವುಡ್ ಮೂವೀಸ್ ಶೂಟ್ ಆಗಿದೆ. ಇದಕ್ಕೆ ಬೇರೆನೂ ಹೆಸರಿದೆ. ಕರೆಂಟ್ಲಿ ಬೇತಾಬ್ ವ್ಯಾಲಿ ಯಾಕೆ ಕರೀತಾರೆ ಹೇಳಿದರೆ, ಇಲ್ಲಿ ಸನ್ನಿ ಡಿಯೋಲಿದ್ದು ಬೇತಾಬ್ ಮೂವಿ ಶೂಟ್ ಆಗಿದೆ. ಸೊ ದಟ್ಸ್ ವೈ. ಸೊ ತುಂಬ ಚಂದ ಉಂಟು ಸರ್. ಆ್ಯಕ್ಚುಲಿ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ಅಲ್ಲ, ಇಲ್ಲೇ ಒಂದು ಸ್ಟ್ರೀಮ್ ಉಂಟು, ಅದಿದೆ, ಸ್ನೋ ಉಂಟು. ನಾನು ಫಸ್ಟ್ ಟೈಮ್ ಇಷ್ಟು ಸ್ನೋ ನೋಡಿದ್ದು. ಯುಕೆಯಲ್ಲಿ ಇದ್ದಿದ್ದೆ, ಆದರೂ ಫಸ್ಟ್ ಟೈಮ್ ಸ್ನೋ ನೋಡಿದ್ದು ನಾನು ನೋಡಿ. ಈಗ ಬರಬೇಕಾದ್ರೆ ರಮ್ಯಂದೊಂದು ಸರ್ಕಸ್ ಆಯಿತು ಆರು ವ್ಯಾಲಿಯಲ್ಲಿ. ಸೊ ಬೇತಾಬ್ ವ್ಯಾಲಿಯಲ್ಲಿ ಈಗ ಕ್ಲೀನಾಗಿ ಏನು ಸ್ಲೋ ಆಗಿ ನಡ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ದೇನೆ. ಬ್ಲ್ಯಾಕ್ ಐಸ್ ಎಲ್ಲ ಬಂದಿದೆ ಇಲ್ಲಿ. ಹಾಗೆ ಸೊಂಟಕ್ಕೆ ಸರಿ ಟೈ ಅಂತ ಆಯ್ತು. ಹೀಗೆ ಜಾರ್ಕೊಂಡು ಹೋಗಿ ಬಿದ್ದು ಹೀಗೆ ಹೋಗು ಸೈಡಿಗೆ ಹೋಗಿ ನಿಲ್ಲಿ ಬಂದೆ. ಪೈನ್ ಟ್ರೀಸ್ ಇದೆ. ಐ ಥಿಂಕ್ ಇದಕ್ಕೆ 100 rupees ಅಲ್ಲ, 100 rupees ಎಂಟ್ರಿ ಫೀ. ಆರೋ ವ್ಯಾಲಿಗೆ 50 rupees ಎಂಟ್ರಿ ಫೀ ಪರ್ ಪರ್ಸನ್. 50 ಮತ್ತೆ ಅಲ್ಲಿ ಎಂಟ್ರಿ ಕೊಟ್ಟದಲ್ಲ. ಆ್ಯಕ್ಚುಲಿ ಇಲ್ಲ, ಮತ್ತೆ ಹೇ ಗೌರವ್, ಹೌ ಇಸ್ ದಿಸ್? ಬೇತಾಬ್ ವ್ಯಾಲಿ ಒಳ್ಳೆ ಉಂಟು ನೋಡಲಿಕ್ಕೆ. ಈಗ ನಾವು ಒಂದು ರಿವರ್ ಮಿಡ್ಲಲ್ಲಿ ಇದ್ದೇವೆ, ಬೇತಾಬ್ ರಿವರ್ ಅಂತ ಅನಿಸ್ತದೆ ಇದು. ಸೊ ಬೇತಾಬ್ ವ್ಯಾಲಿಯಲ್ಲಿ ಬೇತಾಬ್ ರಿವರ್. ಸೊ ಅರ್ಧ ಸ್ನೋ ಗಟ್ಟಿದೆ, ಅರ್ಧ ಹರಿತಾ ಇದೆ. ಅರ್ಧ ಹರಿತಾ ಇದೆ. ಐಲ್ಯಾಂಡ್ ಅಲ್ಲಿ ಇದ್ದೇವೆ ಈಗ. ಐಲ್ಯಾಂಡ್ ಅಲ್ಲಿ ಇದ್ದೇವೆ. ಸೊ ಹಿಂದೆಯಿಂದ ವ್ಯೂ ಆಫ್ ದಿ ಮೌಂಟೇನ್ಸ್ ಕಾಣ್ತದೆ. ಇಟ್ಸ್ ಗುಡ್. ಬಟ್ ಸ್ನೋ ಅಲ್ಲಿ ಇದ್ದಾಗ ಡಿಫ್ರೆಂಟ್, ಯಾವಾಗಲೂ ಗ್ರೀನರಿ ಇದ್ದಾಗ ಡಿಫ್ರೆಂಟ್. ಸೊ ನಿಮಗೆ ಯಾವುದು ಚೂಸ್ ಮಾಡ್ಕೊಂಡು ಬಂದಿದೆ. Alright guys, so finally ನಾವು ಇವಾಗ ಬೇತಾಬ್ ವ್ಯಾಲಿ ಎಂಟರ್ ಆಗಿ ಇಲ್ಲಿ ನಡುವಲ್ಲಿ ನಿಂತ್ಕೊಂಡಿದ್ದೀವಿ ಐಲ್ಯಾಂಡಲ್ಲಿ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಐಲ್ಯಾಂಡ್. ತುಂಬ ಬಿಸಿಲಿದೆ ಮಾತ್ರ, ಚೆನ್ನಾಗಿದೆ. ಸೊ ಇದಾದಮೇಲೆ ನಾವು ಬ್ಯಾಕ್ ಟು ಶ್ರೀನಗರ್. ಓಕೆ, ನಾವಿವಾಗ ಇಲ್ಲೇ ಬೇತಾಬ್ ವ್ಯಾಲಿಯಲ್ಲಿದ್ದೇವೆ. ಸೊ ವೆಲ್ಕಮ್ ಟು ಬೇತಾಬ್ ವ್ಯಾಲಿ. ಓಕೆ,
ನಾವಿವಾಗ ನಮ್ಮದು ಊಟನ ಮುಗಿಸಿದ್ವಿ. ಈಗ ನಾವು ಪಹಲ್ಗಾಮಿಂದ ಇನ್ನು ಬ್ಯಾಕ್ ಟು ಶ್ರೀನಗರ್ ಹೋಗ್ತಾ ಇದ್ದೀವಿ. ಟ್ಯಾಕ್ಸಿ ಮಾಡಿಕೊಂಡು ಬ್ಯಾಕ್ ಟು ಶ್ರೀನಗರ್. ಎಸ್. ಸೊ ಐ ಹೋಪ್ ಯು ಲೈಕ್ ಅವರ್ ವಿಡಿಯೋ. ಯು ವುಡ್ ಹವ್ ಲೈಕ್ ಅವರ್ ವಿಡಿಯೋ. ನಿಮಗೆ ಇದು ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು. ಬಾಯ್.